ಹಾಯ್ ಆಲ್, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಈ ಥರ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡಬೇಡಿ. ಎಲ್ಲಿಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಸಸ್ಪೆನ್ಸ್. ಸೊ ನಾವು ಈ ಜರ್ನಿನ ಸ್ವಲ್ಪ ಲಾಂಗ್ ಜರ್ನಿನೇ, ಒಂದು 7 to 8 hours ಮೇಲಾಗುತ್ತೆ. ನನ್ನ ತಂಗಿ ಹಸ್ಬೆಂಡ್, ನಾನು, ಅಥರ್ವ, ಅಭಯರಾಮ ಒಟ್ಟಿಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಡೆಸ್ಟಿನೇಷನ್ ರೀಚ್ ಆದಮೇಲೆ ತೋರಿಸ್ತೀನಿ. ನಾವು ಈ ಲಾಂಗ್ ಜರ್ನಿನ ಯಾವ ಥರ ಎಂಜಾಯ್ ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. 30 days ಬ್ರೇಕ್ಫಾಸ್ಟ್ ಚಾಲೆಂಜ್ ಅಂತ ಸ್ಟಾರ್ಟ್ ಮಾಡಿದ್ದೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ಆಗಿದ್ದಿಲ್ಲ. ಆ ಚಾಲೆಂಜ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳಿಗೆ ಇರೋ ಒಂದು ದೊಡ್ಡ ಟಾಸ್ಕ್ ಅಂದ್ರೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡೋದು, ಏನು ಅಡುಗೆ ಮಾಡೋದು, ಏನು ಜೋಡಿಸೋದಪ್ಪ, ನೆನ್ನೆ ಅದೇ ಮಾಡಿದ್ವಿ, ನಾಳೆ ಏನು, ಇದರಲ್ಲೇ ಜೀವನ ಕಳೆದ್ಬಿಡ್ತೀವಿ. ಸೊ ಈ ಚಾಲೆಂಜಿಂದ 30 days ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ ಮಾಡೋದನ್ನು ನಿಮಗೂ ತೋರಿಸಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ರೆಸಿಪೀಸ್ನೂ ತುಂಬ ಚೆನ್ನಾಗಾಗಿದೆ. ನಾನು ಯಾವುದು ಟ್ರೈ ಮಾಡದೆ ಹೇಳಿಲ್ಲ. ನೀವು ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಆಗಿತ್ತು ಎಲ್ಲ ಅಂತ. ಸೊ ದಟ್ಸ್ ಇಟ್. ಈಗ ನನ್ನ ತಂಗಿಯವರು ಮನೆಯಿಂದ ಹೊರಟಿದ್ದಾರೆ ಅನಿಸುತ್ತೆ, ಲಗೇಜ್ ಕಾರಲ್ಲಿ ಇಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ವೆಯ್ಟಿಂಗ್. ಅವ್ರು ಬಂದ ಮೇಲೆ ಹೊರಡಬೇಕು. ಸೊ ಇದು ನಾನು ರೀಸೆಂಟಾಗಿ ಮೀಶೋದಲ್ಲಿ ತೊಗೊಂಡಿರೋ ಸ್ಯಾರಿ ಆ್ಯಂಡ್ ಕ್ರಾಪ್ ಟಾಪ್, ಇದೆರಡನ್ನೂ ಮ್ಯಾಚ್ ಮಾಡಿ ಈ ಥರ ವೇರ್ ಮಾಡಿದ್ದೀನಿ. ಹೇಳಿದ್ನಲ್ಲ, ಇರಿ ಫುಲ್ ತೋರಿಸ್ತೀನಿ ನೋಡಿ. ಈ ಥರ ಇದೆ ಫುಲ್ ಔಟ್ಫಿಟ್. ಸ್ಯಾರಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ. ನೀವು ಲಾಂಗ್ ಟೈಮು ವೇರ್ ಮಾಡ್ಬೋದು. ಆ್ಯಂಡ್ ಪಲ್ಲು ಈ ಥರ ಬಂದಿದೆ, ಇದಕ್ಕೆ ಈ ಥರ ಕುಚ್ಚೂ ಬಂದಿದೆ. ಆ್ಯಂಡ್ ಈ ಬಾರ್ಡರ್ ಬಂದ್ಬಿಟ್ಟು ಸಿಲ್ವರ್ ಥ್ರೆಡ್ಡಲ್ಲಿ, ಸಿಲ್ವರ್ ಜರಿಲಿ ಬಂದಿರೋದು. ಸೊ ನಾನು ಇದಕ್ಕೆ ಈ ಥರ ಮೀಶೋದಲ್ಲಿ ವೈಟ್ ಕ್ರಾಪ್ ಟಾಪ್ನ ತರಿಸ್ಕೊಂಡು ಮ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಇದು ಆಕ್ಸಿಡೈಸ್ ಜ್ಯುವೆಲರಿ ನಾನು ಆಲ್ರೆಡಿ ಉಡುಪಿ ಟ್ರಿಪ್ಪಿಗೆ ಹೋದಾಗ ತರಿಸಿದ್ದೆ ಅಂತ ತೋರಿಸಿದ್ದೀನಿ. ಸೊ ಈ ಔಟ್ಫಿಟ್ನ ಈ ಥರ ಮ್ಯಾಚ್ ಮಾಡಿದ್ದೀನಿ. ಹೇಗಿದೆ ಔಟ್ಫಿಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇವಾಗ ನನ್ನ ತಂಗಿಯವ್ರು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ಮೇಲೆ ಈ ಟ್ರಿಪ್ನ ನಾವು ಯಾವ ಥರ ಎಂಜಾಯ್ ಮಾಡ್ತೀವಿ, ಏನೆಲ್ಲ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅಂತ ನಿಮಗೂ ತೋರಿಸ್ತೀನಿ ಈ ಬ್ಲಾಗಲ್ಲಿ. ಲೆಟ್ಸ್ ಕಂಟಿನ್ಯೂ ವಿತ್ ದ ಬ್ಲಾಗ್. ಏನು ಮಾಡ್ತಿದ್ದಾನ ಅಪ್ಪ, we will miss you. ವಿಡಿಯೋ ನಮಸ್ಕಾರ ಮಾಡಿದೆ. ನಮಸ್ಕಾರನೇ ಮಾಡಲ್ಲ ನಾನು ನಿಮ್ಗೆ ವಿಡಿಯೋ ಇದ್ದಾಗ ಮಾಡಲಿಕ್ಕೆ. ಏನು ಸೋ ಸ್ಯಾಡ್. ಏನನ್ನ ಕಾಣಿಸ್ತಾ ಇದ್ದಾನ ಅದ್ರಾಗ ಒಂದು ಸ್ವಲ್ಪ ಎದಕ್ಕೆ ಹಂಗಾಗ್ಯದಂತ ಗೊತ್ತಾಗ್ತಿಲ್ಲ. ಫಸ್ಟ್ ಇಲ್ಲಷ್ಟೇ ಒಂದು ಸ್ವಲ್ಪ ಡಾಟ್ ಬ್ಲೂ ಕಲರ್ ಈ ಥರ ಬಂದಿತ್ತು. ಹಾಂ, ನಿಧಾನ ವೈರಸ್ ಸ್ಪ್ರೆಡ್ ಆದಂಗೆ ಸ್ಪ್ರೆಡ್ ಆಯ್ತದ ಸ್ಕ್ರೀನ್ ಎಲ್ಲ. ಇವತ್ತು ನಾನು ಇಲ್ಲಾರ್ದಾಗ ಹೊಸ ಮೊಬೈಲ್ ತೊಗೊಳ್ಳಿಕ್ಕೆ ಹೋಗ್ತಾರೆ. ಇವತ್ತು ಪೂರ್ತಿ ಆಯ್ತು. ಅದು ಏನು ಮಾಡಲಿ, ಇಲ್ಲೇ ಇತ್ತು. ನಡೆಸೋಣ ಎಷ್ಟು ದಿವಸ ಆಗ್ತದೆ ಅಷ್ಟು ದಿವಸ ಅಂದ್ಕೊಂಡಿದ್ದೆ. ಬಟ್ ಇವತ್ತೆಲ್ಲ ಫುಲ್ ಸ್ಪ್ರೆಡ್ ಆಗುತ್ತೆ. ಅದೇ ನನಗೆ ಮೊಬೈಲ್ ಬೇಕು ಅಂದರೆ ಇಮಿಡಿಯೇಟ್ ಕರ್ಕೊಂಡೋಗಿ ಕೊಡಿಸ್ಬಿಟ್ರು. ಅವ್ರಿಗೆ ಸ್ಕ್ರೀನ್ ಈ ಥರ ಆದ್ರೂ ಇನ್ನೂ ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ಇದೇ ಯೂಸ್ ಮಾಡ್ತೀನಿ ಅಂತ ಹೇಳ್ತಿದ್ರು. ನನಗೆ ಖುಷಿ ಆಗ್ತಿದೆ ಆ ಥರ ಆಗಿರೋದು. ಹೊಸ ಫೋನ್ ಈಗಾದರೂ ತೊಗೋತಾರಂತ. ಅಮೌಂಟು ದುಡಿದೆ ಅದಕ್ಕೆ. ನನಗೆ ಕೊಡ್ತಿದ್ರಿ. ಈಗ ನೀವು ತೊಗೊಂಡು ವಿಡಿಯೋ ಮಾಡ್ತೀನಿ, ನಿಮ್ಗೆ ಬೇಕಾಶನ್ಸ್. ನನಗೇನು, ನಾನೇನು ಈಗ ಇನ್ಸ್ಟಾಗ್ರಾಮ್ ನೋಡೋನು, ನನ್ನ ಆಫೀಸ್ದು ಲಾಗಿನ್ ಐ ಡಿ ಬರ್ತದೆ, ಅದಕ್ಕೆ ಎಸ್ ಆರ್ ನೋ ಅಂತ ಹಾಕೋದು. ವಾಟ್ ಎವರ್ ಏನಾದರೂ ಇರಲಿ, ಬೇಸಿಕ್ ನೀಡ್ ಫೋನ್ ಅನ್ನೋದು. ಇವಾಗ ನೀವು ಎಷ್ಟ್ರದ್ದಾದರೂ ತೊಗೊಳ್ರಿ, ಹೊಸದು ತೊಗೊರಿ,
ಐ ಥಿಂಕ್ ಐಫೋನ್ ಅಂತಿದ್ರು. ಐಫೋನೇ ತಗೋತಾರ ಅನ್ನಿಸ್ತದ. ವಿಡಿಯೋ ಮಾಡ್ರಿ, ಆ ಫೋನಾಗ ವಿಡಿಯೋ ಬರ್ತದ, ಮಾಡ್ರಿ ನೋಡ್ರಿ, ಟ್ರೈ ಮಾಡ್ರಿ. ವಿಡಿಯೋ ಸಿಕ್ಕರೆ ಕಳಿಸ್ರಿ, ಇದೇ ಬ್ಲಾಗ್ನಾಗ ಆ್ಯಡ್ ಮಾಡ್ತೀನಿ ಅವ್ರು ಯಾವ ಶೋರೂಮ್ಗೆ ಹೋಗಿ ಯಾವ ಫೋನ್ ತೊಗೋತಾರ ಅಂತ. ನಾ ಇಲ್ಲದೆ ಇದ್ದಾಗ ತೊಗೊಂಡ್ರು ನಂಗೇನು ಬೇಜಾರಿಲ್ಲ. ಇಲ್ಲ, ನೀನು ಇದ್ದಾಗೆ ತೊಗೋಬೇಕಂದ್ರೆ ಅದು ಇದ್ದಾಗ ಆಗಿತ್ತು ಅಂತ ತೊಗೊಂಡು. ಇವತ್ತು ಸಡನ್ಲಿ ನಾವಿವತ್ತು ಹೊರಡ್ಬೇಕೀಗ. ಈ ಬೆಳಗ್ಗೆ ಎದ್ದಾಗ 6 ಗಂಟೆಗೆ ನಾನು ಮೊಬೈಲ್ ನೋಡಿ ಚಾರ್ಜಿಗೆ ಇಟ್ಟೆ. ಆವಾಗ ಒಂದು 10 ನಿಮಿಷ ಆದಮೇಲೆ ಈ ಥರ ಆಗಿರೋದು ಫೋನು. ಸೊ ಬೇರೆ ಆಪ್ಷನ್ ಇಲ್ಲ, ಅವ್ರಿಗೆ ತೊಗೊಳ್ಳೇಬೇಕೀಗ. ಮೊಬೈಲ್ ಬೇಸಿಕ್ ನೀಡ್ ಅಲ್ವಾ, ತೊಗೋತಾರೆ. ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ಸಿಕ್ಕರೆ ಇದೇ ಬ್ಲಾಗಲ್ಲಿ ವಿಡಿಯೋ ಆ್ಯಡ್ ಮಾಡ್ತೀನಿ. ಓಕೆ ಅಮ್ಮ. ಡನ್. ಅಲ್ಲ ತರ್ವ ಇದ್ದಾನ, ದೊಡ್ಡ ತರ್ವನ್ ಕರಿಯೋಣ. ಕರೀಲ, ಕರ್ಕೊಂಡು ಹೋಗ್ಬಿಡ್ತಾನ. ಕೊಡ್ತೀನಿ. ಯಾರು ದೊಡ್ಡ ತರ್ವ? ಎಲ್ಲಿದ್ದಾನ? ಎಲ್ಲಿ ಬರ್ತಾನೆ ದೊಡ್ಡ ತರ್ವ? ಇವನು ಅವನ ಶಾಡೋ ನೋಡಿ. ಅದು ರೀಸೆಂಟಾಗಿ ಒಂದು ರೀಲ್ ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲಿ. ಆ ರೀಲಲ್ಲಿ ಒಂದು ಮಗುನ ನಿಲ್ಲಿಸ್ಬಿಟ್ಟು ಟಾರ್ಚ್ ಲೈಟ್ ಆನ್ ಮಾಡಿ ಕತ್ಲು ರೂಮಲ್ಲಿ ಅದು ಆ್ಯಂಗಲ್ ಚೇಂಜ್ ಮಾಡ್ತಾ ಇದ್ದರೆ ಸ್ಮಾಲರ್, ಬಿಗ್ಗರ್, ಟಾಲರ್ ಅಂತಂದು ಶ್ಯಾಡೋನ ತೋರಿಸ್ತಾ ಇರೋದು. ಆ ವಿಡಿಯೋ ನೋಡಿದ್ವಿ. ಸೊ ಮೊನ್ನೆ ಮಲಗಿಸ್ಬೇಕಾದ್ರೆ ನೈಟ್ ನಮ್ಮ ಮನೆಯವರು ಆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಇವನು ಶ್ಯಾಡೋ ಏನು ಚಿಕ್ಕದಾಗಿದ್ದಾಗ ಸುಮ್ಮನೆ ಇದ್ದ, ದೊಡ್ಡದು ಶ್ಯಾಡೋ ಆದ ತಕ್ಷಣ ಫುಲ್ ಹೆದರ್ಕೊಂಬಿಟ್ಟೆ. ಆ ಥರ ದೊಡ್ಡದಾಗ್ತಾನ, ಬೇಡ ಬೇಡ ಅಂತ ಫುಲ್ ಹತ್ತಿದ್ದಾನೆ. ಇವಾಗ ಅವನಿಗೆ ಏನಾದರೂ ಇವಾಗ ನಮ್ಮ ಮಾತು ಕೇಳಿಲ್ಲ ಅಂದರೆ ದೊಡ್ಡ ಥರ್ವನ್ ಕರಿತೀನಿ ನೋಡು ಅಂದರೆ ಸುಮ್ಮನೆ ಮಾತು ಕೇಳ್ತಾನೆ. ಅವನೇ ಅಥರ್ವ. ಮತ್ತು ಅಥರ್ವಂಗೆ ಹೆದರ್ಕೋತಾನೆ. ಪಾಪಚ್ಚಿ ಯಾರು? ಕರಿಯೋಣ ದೊಡ್ಡ ಥರ್ವನ್ನ? ಬೇಡ, ಯಾಕ? ದೊಡ್ಡ ಥರ್ವನು ಮೊಮ್ಮಮ್ಮ ಮಾಡ್ತಾನ. ಕೇಳೋಣ. ಸರಿ. ಎಷ್ಟು ವೆಯ್ಟ್ ಮಾಡ್ತಿದ್ದಾರೆ ನೋಡ್ರಿ ನಮ್ಮ ಮನೆಯವ್ರು. ಅವಾಗಿಂದ ಕಾರ್ ಬರ್ತಿಲ್ಲ, ಕಳ್ಸೋಣ. 2 ಮೀಟಿಂಗ್ ಅವಾಗಿಂದ 1 ಗಂಟೆಗೆ ಒಂದು, 12 ಗಂಟೆಗೆ ಒಂದು. ಸೋ ಸಾರಿ. ಈಗ 1:15 ಒಂದು ಅದನ್ನು ಮಿಸ್ಕಿಪ್ ಮಾಡಿದೆ. 2:15 ಅದು. ಅದು ಕೆಲಸ ಸ್ಟಾರ್ಟ್ ಮಾಡೋದಂತ ಮತ್ತೆ ಮುಂದೆ. ರೆಡಿಯಾಗಿ ಕೂತಿದ್ದಿ? ಹೌದು. ಯಾಕೆ ರೆಡಿ ಆಗಿದ್ದಿ ನೀನು? ಎದಕ್ಕ? ಎಲ್ಲಿ ಹೊಂಟಿ? ಹೇಳ್ಬೇಡ. ಟಾಟಾ ಅಷ್ಟೇ ಹೇಳು, ಎಲ್ಲಿ ಅಂತ ಹೇಳ್ಬೇಡ. ಟಾಟಾ ಹೊಂಟಿ? ಹೊಂಟಿ ನೀನು? ಮತ್ತೆ ಅಮ್ಮ? ಮತ್ತೆ ಮತ್ತೆ ಕೈ ತೆಗಿತಿಲ್ ಬಾಯಾಗಿಂದು. ಹಾಂ, ಚಿಕ್ಕಿ, ಕಾಕಾ, ಅಭಯರಾಮ. ಹೋಗೋಣ. ಪ್ಲೀಸ್ ಅಥರ್ವ, ಪ್ಲೀಸ್ ಬಾ, ನಾನು ಬಿಟ್ಟೋಗ್ಬೇಡ. ಥ್ಯಾಂಕ್ ಯು ಅಥರ್ವ. ಎಲ್ಲಿಗೆ ಬಿಟ್ಟು ಹೋಗ್ತಿ? ಅಲ್ಲಿಗೆ ಹೋಗ್ಬಿಡ್ತೆ ಅಪ್ಪನ ಬಿಟ್ಟು? ಯಾಕ ಅಪ್ಪನ ಕರ್ಕೊಂಡು ಹೋಗಲ್ಲ? ಪಾಪಚ್ಚಿ ಅಪ್ಪ. ಕರ್ಕೊಂಡು ಹೋಗ್ತೀಯಾ? ಎಲ್ಲಿ ಕರ್ಕೊಂಡು ಹೋಗ್ತೀಯ? ಇವಾಗ ಅವನ ದೃಷ್ಟಿಯೊಳಗೆ ಅವನೇ ಅವ್ರ ಅಪ್ಪನ ಎತ್ಕೊಂಡಿದ್ದಾನೆ. ಅಲ್ಲಿ ಕರ್ಕೊಂಡು ಹೋದ್ರಲ್ಲಪ್ಪನ? ನೀನು ಕರ್ಕೊಂಡು ಅಥರ್ವ ಕರ್ಕೊಂಡು ಹೋದ್ನಾ? ಎತ್ಕೊಂಡು ಹೋದ್ನ ಅಥರ್ವ ಅಪ್ಪನ? ಹೌದು. ಹಿಂಗೆ ಎತ್ಕೊಂಡು ಹೋದೆ? ಹಿಂಗೆ ಎತ್ಕೊಂಡು ಹೋದೆ? ಅಪ್ಪನ ಎತ್ಕೊಂಡು ಹೊಂಟಿ ನೀನು? ಯಾರು ಬಂದಾರ? ಅವನ ಹೈಟಿಗೆ ಹೆಂಗೆ ಹಾ ಮಾಡ್ತಾನ. ಬಿತ್ತ ಕೆಳಗ ತೋಬೇಡದು, ಬೇರೆ ಕೊಡ್ತಾಳೆ ಚಿಕ್ಕಿ.
ಹಾಯ್ ಹಾಯ್. ರೆಡಿನಾ? ಎಷ್ಟು? 9 hours ಜರ್ನಿಗೆ. ಹಾ ರೆಡಿ. ಎಲ್ಲಿ ಅಂತ ಹೇಳ್ಬೇಡ, ಡೆಸ್ಟಿನೇಷನ್ ಸರ್ಪ್ರೈಸ್ ಅಂತ ಹೇಳಿ ನಾನು. ಸರ್ಪ್ರೈಸ್. ಎಲ್ಲೇ ಎಲ್ಲಿ ಅದು ಫೀಮೇಲ್ ಅದು. ಹಾ ಅದೇ ಹೆಣ್ಣು. ಒಂದು ಫೀಮೇಲ್, 2 ಫೀಮೇಲ್ ಇದೆ. ಒಂದು ಮೇಲ್ ಅನ್ಸುತ್ತೆ. ಅದು ಗರಿ ಇದ್ದವ, ಗರಿ ಇಲ್ಲ ಅದಕ್ಕೆ. ಗರಿ ಬಿಟ್ಟಿಲ್ಲ ಅದು. ಹಿಂದೋಯ್ತದ ಕಡೆ ಹೋಯ್ತು. ಏನೇ ಮಾಡ್ತಾನೆ ಇಲ್ಲಲ್ಲ ವಿಡಿಯೋ ನೀನು. ಸೊ ಫೈನಲಿ ಆಫ್ಟರ್ 3 hours ಆಫ್ ಜರ್ನಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಅಂದರೆ 8 hours ಲಾಂಗ್ ಜರ್ನಿಲಿ ಇಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಇತ್ತು. ಅದು ಯಾವ ಪ್ಲೇಸ್ ಅಂದರೆ ಮಡಗ್ಸಿರಾ. ನಮ್ಮ ತಂಗಿಯವ್ರ ಮನೆ ದೇವರು. ಆನ್ ದಿ ವೇ ನಮ್ಮ ಫೈನಲ್ ಡೆಸ್ಟಿನೇಷನ್ ಆನ್ ದಿ ವೇನೇ ಇರೋದ್ರಿಂದ ಅವರು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದರು. ಸೊ ಇನ್ನೇನು ಇಲ್ಲಿಂದ ಮಡಗ್ಸಿರೋಕ್ಕೆ 10 minutes ಇದೆ ಅಷ್ಟೇ. ಇಲ್ಲಿ ವ್ಯೂ ಚೆನ್ನಾಗಿದೆ. ಇರಿ ಒಂದು ನಿಮಿಷ. ಸೊ ನೋಡಿ, ಇಲ್ಲಿ ಇದೊಂಥರ ಬ್ಯಾಕ್ ವಾಟರ್ ಥರ ಇದೆ. ತುಂಬ ಚೆನ್ನಾಗಿದೆ ವ್ಯೂ. ಸೊ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲೇ ನಾವು ಊಟ ಮಾಡಬೇಕು ಅಂತ ಡಿಸೈಡ್ ಮಾಡಿ 3 hours ಹಾಗೆ ಜರ್ನಿ ಮಾಡಿಬಿಟ್ಟು ಬಂದಿದ್ದು. ನೋಡು ನೋಡು. ಏನದ ತರ್ವ ಅಲ್ಲಿ? ಆಬು. ಖುಷಿ ಆಯ್ತಾ ಸುಜನಾ? ನಿನ್ನ ಡ್ರೀಮ್ ಅಲ್ಲ ಇಲ್ಲಿ ಬಂದು ಊಟ ಮಾಡ್ಬೇಕು ಅಂತ. ಯಾವಾಗ್ಲೂ ಆಗ್ತಾನೆ ಇದ್ದಿಲ್ಲ. ಎಲ್ಲೆಲ್ಲೋ ನಿಂದಿರ್ಸಿ ಹಸ್ವು ತಡೆಯಕ್ ಆಗ್ತಿದ್ದಿಲ್ಲ, ಎಲ್ಲೆಲ್ಲೋ ತಿಂದ್ಬಿಡ್ತಿದ್ವಿ. ಈ ಸಲ ಹಸ್ವಾದ್ರೂ ಸಮೋಸ ತಿಂದು ಏನೋ ಚಿಪ್ಸ್ ಅದು ಇದು ತಿಂದು ಮ್ಯಾನೇಜ್ ಮಾಡಿಕೊಂಡು ಫೈನಲ್ ಆಗಿ ಇಲ್ಲಿಗೆ ಬಂದ್ವಿ ಇವಾಗ. ಸೊ ನನ್ನ ತಂಗಿ ವಾಂಗಿಬಾತ್ ಮಾಡ್ಕೊಂಬಂದಿದ್ದಾಳೆ, ನಾನು ಮೊಸರನ್ನ. ಸೊ ಯಾವ ಥರ ಆಗಿದೆ ನೋಡೋಣ. ಇವಾಗ ಊಟ ಮಾಡ್ತೀವಿ. ಅದ್ರೇನೆ ಬಾಯಾಗ ನೀರು ಬರ್ತಿದ್ದದು ವಾಂಗಿಬಾತ್. ಬೇಕೇನೆ? ಹಂಗಲ್ಲ, ನೀವು ಮುಂದೆ ಬರ್ರಿ. ಏನ್ ತಿಂತಾ ಇದ್ದಿ? ಸಿಸ್ಟರ್ ಕುಕ್ಡ್ ಸ್ಪೆಷಲ್ ವಾಂಗಿಬಾತ್. ಓಹೋ, ವಿತ್ ಲಾಟ್ಸ್ ಆಫ್ ಲವ್. ಓಹೋ, ನೀವಿಲ್ದೆ ಹೆಂಗೆ? ವೈಫ್ ಕುಕ್ಡ್ ಸ್ಪೆಷಲ್. ಸೂಪರ್. ನೀ ಹೇಳೋ ಮಾಮ್ಸ್ ಕುಕ್ ಅಂತ. ಸೂಪರಾ? ಮಾಟಲ್ಲೇವು ಮಾట్లాಡು ಕೂಡ ಅಲ್ಲೇವು. ಓಹೋ, ಥ್ಯಾಂಕ್ ಯು. ಆಫ್ಟರ್ ಲಾಂಗ್ ಟೈಮ್ ವಾಂಗಿಬಾತು. ಬಾಯಾಗ ನೀರು ಬರ್ತಿದ್ದಾವ ನಂಗೆ ಒಂದೇ ತುತ್ತು ತಿಂದ ತಕ್ಷಣ. ಮಸ್ತಾಗ ನಿಜ, ಸೂಪರ್. ಇವಳು ಮದ್ವೆಗೆ ಮುಂಚೆ ಬರೀ ಒಂದು ಮ್ಯಾಗಿ, ಅದಕ್ಕೂ ಒಗ್ಗರಣೆ ಹಾಕ್ದೆ ನೀರಾಗ ಮಸಾಲ ಮ್ಯಾಗಿ ಹಾಕಿ ಕುದಿಸ್ಕೊಂಡು ತಿನ್ನೋಳು. ಇಷ್ಟು ಅಡುಗೆ ಕಲ್ತಿರೋದು ನೋಡಿದ್ರೆ ನನಗೆ ವಾವ್, ಶಬಾಷ್ ಬೇಟಾ, ಶಬಾಷ್. ಆಲ್ ಕ್ರೆಡಿಟ್ಸ್ ಟ್ರೈನರ್ ಅಲ್ಲಿ ಗೋಸ್ ಟು ಒನ್ ಅಂಡ್ ಓನ್ಲಿ. ಇರುವಿನ ಸಾಯಿಸ್ಕೊಂತ ಕೂತಾನೆ. ಓಯ್ ಗುಂಡು, ಮಮ್ಮ ಮಾಡ್ಬೇಕು ನೀನು. ನೋಡು ಚಿಕ್ಕಿ ಮಮ್ಮ ಮಾಡು, ಬುಕ್ ಮಾಡೋದು ನೋಡು. ಯಮ್ಮಿ ಹೇಳು ಚಿಕ್ಕಿ. ಹೆಂಗದ? ಚಲೋದಾ? ಮಾಡಿ ತೋರ್ಸು. ಸೂಪರಾ? ಅಲ್ಲೇ ಹೇಳ್ತದ, ಅದು ಕೈ ನೋಡ್ಕೊತ ಕರೆಕ್ಟ್ ನೋಡ್ತಿದ್ದೀನಿ. ಪೂರ್ತಿ ನಿದ್ದೆ ಸರಿ ಆಗಿಲ್ಲ ಒಂದು. ಇದ್ರ ಸಲುವಾಗಿ ನಾನು ವೆಯ್ಟಿಂಗ್. ಇದು ನಮ್ಮ ಅಕ್ಕ ಮಾಡಿದ್ದು ಟೊಮ್ಯಾಟೊ ಬಿಸಿ ಉಪ್ಪಿನಕಾಯಿ. ಬಾಯಿಗೆ ಬರ್ತಾ ಇದಾವ, ಹಾಕ್ಕೊತೀವಿ. ಇದು ಮೊಸರನ್ನ, ಇದು ಪ್ಲೇನ್ ರೈಸ್, ವಾಂಗಿಬಾತ್, ಚಿಪ್ಸ್, ಆಮೇಲೆ ಅದು ಚಿಪ್ಸು, ಆಮೇಲೆ ಇಲ್ಲಿ ಮೊಸರು. ಇದು ಪೆರುಗು, ಇದು ಚಿಪ್ಸು, ಇದು ಚಾಕ್ಲೇಟ್, ಇದು ಪ್ಲೇಟು, ಇದು ರೈಸ್.
ఇది మా వీడియో. ಚಕ್ಕರೆ ಬಾಯ್ಲಿ. ಓಕೆ ಹಾ ಬಾಯ್ ಬಾಯ್, ಕ್ಯಾಚ್ ಯು ಲೇಟರ್ ಆಫ್ಟರ್ ಲಂಚ್. ನೋಡು ಯಾವ ಹಿಡ್ಕೊಳ್ಳೋ ಗೊತ್ತಿದೆ. ಚಕ್ಕರೆ ಚಕ್ಕರೆ ಏಯ್ ಚಕ್ಕರೆ ಚಕ್ಕರೆ ಇಲ್ಲಿ ನೋಡಿಲಿ ಅಮ್ಮ ಕಾಕಿ ಬಂದೆ ನೋಡು. ದುಡ್ಡು ಸೂಪರಾ. Until next time. A few minutes later. ನಡಿ ದೊಡ್ಡ ತರವಲ್ಲೇ ಬಾ. ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ. ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ. ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ. ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ. ಕುಂಕುಮಾಂಕಿತೆ ಪಂಕಜಲೋಚನ ವೆಂಕಟರಮಣನೆ ಬಾರೋ. ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ. ಮುದ್ದು ಮುಖವ ಮಗುವೆ ನಿನಗೆ ಮುದ್ದು ಕೊಡುವೆನು ಬಾರೋ. ಮುದ್ದು ಮುಖವ ಮಗುವೆ ನಿನಗೆ ಮುದ್ದು ಕೊಡುವೆನು ಬಾರೋ. ನಿದ್ರೆಯ ವೇತಕ್ಕೆ ನಿನ್ನೊಳು ನಾನು ಪೊಂದಿದ್ದೇನೆ ಬಾರೋ. ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ. ಮಂದರಗಿರಿಯ ನೆತ್ತಿದಂತ ಆನಂದ ಮೂರುತಿ ಬಾರೋ. ಮಂದರಗಿರಿಯ ನೆತ್ತಿದಂತ ಆನಂದ ಮೂರುತಿ ಬಾರೋ. ನಂದ ನಂದ ಗೋವಿಂದ ಮುಕುಂದನ ಇಂದಿರೆ ಅರಸನೆ ಬಾರೋ. ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ. ಕಾಮಾನಯ್ಯ ಕರುಣಾಲು ಶ್ಯಾಮಲವರ್ಣನೆ ಬಾರೋ. ಕಾಮಾನಯ್ಯ ಕರುಣಾಲು ಶ್ಯಾಮಲವರ್ಣನೆ ಬಾರೋ. ಕೋಮಲಾಂಗ ಶ್ರೀ ಪುರಂದರ ವಿಠಲನ ಕೋಮಲಾಂಗ ಶ್ರೀ ಪುರಂದರ ವಿಠಲನೆ. ಕೋಮಲಾಂಗ ಪುರಂದರ ವಿಠಲನೆ ಸ್ವಾಮಿ ರಾಯನೇ ಬಾರೋ. ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ. ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ. ಶೇಷಾಚಲವಾಸನೆ ಬಾರೋ, ಶೇಷಾಚಲವಾಸನೆ ಬಾರೋ. ಗೋವಿಂದ ಗೋವಿಂದ ತಮ್ಮನ ಗೋವಿಂದ ಹೇಳು. ತಮ್ಮನ ಗೋವಿಂದ. ತೋರವ್ವ ಲಕ್ಷ್ಮಿ ಬಗ್ಗು, ತಲೆ ಬಗ್ಸು.
ಇವಾಗ ಏನು ನೋಡ್ತಿದ್ದೀರಾ ಇದು ಹನುಮನ್ ದೇವ್ರ ದೇವಸ್ಥಾನ ಅಂಡರ್ ಕನ್ಸ್ಟ್ರಕ್ಷನ್. ಇದು ಪೂರ್ತಿಯಾಗಿ ಕಲ್ಲಲ್ಲೇ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದಾರಂತೆ. ನಾವು ಮಡಕ್ಸಿರಾದಲ್ಲಿ ವೆಂಕಪ್ಪನ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ನಾನು ನನ್ನ ತಂಗಿ ಒಂದಷ್ಟು ಹಾಡುಗಳನ್ನ ಹಾಡಿದ್ವಿ. ಇನ್ನು ಮಹಾಮಂಗಳಾರತಿ ಮುಗಿಸ್ಕೊಂಡು ಹೊರಡೋ ಟೈಮಲ್ಲಿ ಅಲ್ಲಿ ದೇವಸ್ಥಾನದಲ್ಲಿರೋ ಆಚಾರ್ಯರು ಹೇಳಿದರು, ಈ ಥರ ನಾವು ಹನುಮನ್ ದೇವ್ರ ದೇವಸ್ಥಾನ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ, ಬನ್ನಿ ತೋರಿಸ್ತೀವಿ ಅಂತ ಅಲ್ಲಿ ಕರ್ಕೊಂಡು ಹೋದರು. ಸೊ ಅದನ್ನು ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟಿದ್ದು ಎಲ್ಲಿ ಫೈನಲ್ ಡೆಸ್ಟಿನೇಷನ್ ಆಲ್ರೆಡಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ, ನನಗೆ ಪರಿಚಯ ಇರೋರಿಗೆ, ಯಾಕಂದರೆ ನಾನು ಬ್ಲಾಗ್ ಅಪ್ಲೋಡ್ ಮಾಡೋದು ತುಂಬ ಲೇಟಾಗಿದೆ. ನಾವು ಅಮ್ಮನ ಮನೆಗೆ ಹೋಗಿದ್ವಿ, ಮಂತ್ರಾಲಯಕ್ಕೆ, ರಾಯರ ಆರಾಧನೆಗೆ. ಸೊ ಮಡಕ್ಸಿರಾಯಿಂದ ಮಂತ್ರಾಲಯಕ್ಕೆ ಹೋಗೋ ರೂಟಲ್ಲಿ ಒಂದು ಊರಲ್ಲಿ ಪೂರ್ತಿಯಾಗಿ ಬರೀ ಗಣಪನ ವಿಗ್ರಹ, ಎಲ್ಲಿ ನೋಡಿದ್ರೂ ಗಣಪತಿನೇ ಕಾಣಿಸ್ತಿದ್ದ. ನಮಗಂತೂ ಫುಲ್ ಖುಷಿ ಆಯಿತು. ಇನ್ನೇನು ಹತ್ತಿರದಲ್ಲಿ ವಿನಾಯಕ ಚೌತಿನೂ ಬರ್ತಿದೆ. ಇನ್ನು ಫೈನಲ್ ಆಗಿ ನಾವು ಮಂತ್ರಾಲಯ ರೀಚ್ ಆದ್ವಿ. ನೋಡ್ತಿರ್ಬೋದು ನೀವು, ರಾಯರ ಆರಾಧನೆಗೆ ಇಡೀ ಮಂತ್ರಾಲಯಕ್ಕೆ ಲೈಟಿಂಗ್ಸ್ ಹಾಕಿದ್ದಾರೆ. ಆರಾಧನೆ ಟೈಮಲ್ಲಿ ಮಂತ್ರಾಲಯ ನೋಡೋದಕ್ಕೆ ಚಂದ. ಈಗಂತೂ ಮಂತ್ರಾಲಯ ತುಂಬಾ ಡೆವಲಪ್ ಆಗಿಬಿಟ್ಟಿದೆ. ಸುಬುಧೇಂದ್ರ ತೀರ್ಥರು ಬಂದ ಮೇಲೆ ಮಿನಿ ತಿರುಮಲ ಥರ ಆಗಿಬಿಟ್ಟಿದೆ ಮಂತ್ರಾಲಯ. ನೋಡೋದಕ್ಕೆ ಕಣ್ ತುಂಬಿ ಬರುತ್ತೆ. ನಾವು ಅಮ್ಮನ ಮನೆ ರೀಚ್ ಆಗೋ ಅಷ್ಟರಲ್ಲಿ ನೈಟ್ 2:30 ಆಗಿಬಿಟ್ಟಿತ್ತು. ಅಮ್ಮಂಗೆ ಎಷ್ಟು ಹೇಳಿದ್ರು ಮಲ್ಕೊಳ್ದೆ ನಾವು ಬರೋದ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದಾಳೆ, ನಿದ್ದೆನೂ ಮಾಡಿದೆ. ತಾಯಿ ಪ್ರೀತಿ ಅಂದ್ರೇ ಹೀಗೆ, ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು, ಅಳಿಯ ಎಲ್ಲರೂ ಮನೆಗೆ ಬರ್ತಿದ್ದಾರೆ ಅಂದರೆ ಆ ಖುಷಿನೇ ಬೇರೆ ಅವರಿಗೆ. ಸೊ ನಮ್ಮಪ್ಪ ಅಮ್ಮನೂ ತುಂಬ ಕಾಯ್ತಾ ಇದ್ರು. ಇನ್ನು ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಎಷ್ಟೇ ಲೇಟಾಗಿರಲಿ, ತುಂಬ ದಿವಸದ ಮೇಲೆ ಮೀಟ್ ಆಗಿದ್ದೀವಿ ಅಂದರೆ ಒಂದು ಸ್ವಲ್ಪ ಹೊತ್ತಾದರೂ ಮಾತಾಡ್ತೀವಲ್ವ, ಮಾತಾಡಿಬಿಟ್ಟು ಮಲ್ಕೊಂಡ್ವಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.